ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕಾನೂನು ಈ ಏನಿದೆ ಈಗೆಲ್ಲ ಪರ್ಚೇಸ್ ಆಗ್ಬಿಟ್ಟಿದೆ, ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಫಸ್ಟ್ ಆಫ್ ಆಲ್ ನಾರ್ಮಲ್ ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು? ತಪ್ಪು ಮಾಡಿದ್ಮೇಲೆ ಎಲ್ರಿಗೂ ಒಂದೇ ತರನೇ ಇರಬೇಕು ತಾನೇ. ನಾನು ಪೂಜಿತಾ, ಮೂಲತಃ ಮೈಸೂರು. ನಾನು ಇಲ್ಲಿಗೆ ಬಂದಿರೋ ಕಾರಣ ದರ್ಶನ್ ಅವರ ಪರವಾಗಿ ನಿಲ್ಲಬೇಕು, ಪ್ರತಿಭಟನೆ ಮಾಡಬೇಕು, ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಾವು ಬಂದಿರೋದು. ಬಟ್ ಇದೆಲ್ಲ ವ್ಯವಸ್ಥೆ ಮಾಡಿರೋದು ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ನನ್ನಿಂದ ಕೃತಜ್ಞತೆಗಳು ನಾನು ಹೇಳ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು. ದರ್ಶನ್ ಅವ್ರ ಬಗ್ಗೆ ತುಂಬ ಮೀಡಿಯಾದವರು ತುಂಬ ಕೆಟ್ಟದಾಗಿ ತೋರಿಸಿದ್ದಾರೆ. ಬಟ್ ನೀವು ಅಂದ್ಕೊಂಡಂಗೆ ಅಲ್ಲವೇ ಅಲ್ಲ. ಅವ್ರು ಕೊಲೆ ಕೂಡ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಏನಂತ ಅಂದರೆ, ಕಾನೂನು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಬಟ್ ಕಾನೂನುವಾಗಿ ಇದ್ದರೆ ಒಳ್ಳೆಯದು. ಎಲ್ರಿಗೂ ಸಮವಾಗಿ ಕಾನೂನು, ಎಲ್ಲರನ್ನೂ ಸಮವಾಗಿ ನೋಡಬೇಕು ಕಾನೂನು, ಅಷ್ಟೇ. ಇಲ್ಲಿ ಯಾರಿಗೂ ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ದಾರೆ, ಕಪ್ಪು ಪಟ್ಟಿ ಕಟ್ಟಿದ್ದಾರೆ. ಅದೇ ರೀತಿ ನ್ಯಾಯಾಧೀಶರು ಕಣ್ಣಿಗೆ ಬ್ಲ್ಯಾಕ್ ಕಲರ್ ಪಟ್ಟಿ ಹಾಕೊಂಡು ನ್ಯಾಯ ಕೊಡಬೇಕು ಅಂತ ನನ್ನ ವಿನಂತಿ. ಈಗ ಜಗದೀಶ್ ಅವರು ಕರೆ ಕೊಟ್ಟಿದ್ರು ಎಲ್ಲ ಅಭಿಮಾನಿಗಳಿಗೂ ಕೂಡ. ಹೌದು, ಇಲ್ಲಿನ ಸಿಚುವೇಶನ್ ತಾವು ಕೂಡ ನೋಡ್ತಾ ಇದ್ದೀರಿ. ಇನ್ನ 11:30 ಮುಕ್ಕಾಲ್ ಆಯ್ತು, ಇನ್ನೂವರೆಗೂ ಯಾರು ಬಂದಿಲ್ಲ. ಜಗದೀಶ್ ಅವರೇ ಬಂದಿಲ್ಲ, ಮೇನ್ ಅವ್ರು ಕರೆ ಕೊಟ್ಟಂತವರೇ ಬಂದಿಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ, ಎಲ್ಲೂ ಏನು ಹೋಗಲ್ಲ. ಈ ತರ ಅವ್ರು ಆರ್ಗನೈಸ್ ಮಾಡಾದ್ಮೇಲೆ ಬಂದೇ ಬರ್ತಾರೆ. ಅವರು ಒಬ್ಬ ಜವಾಬ್ದಾರಿ ಆದಂತ ವ್ಯಕ್ತಿಯವರು, ಖಂಡಿತವಾಗ್ಲೂ ಬರ್ತಾರೆ. ಆ್ಯಂಡ್ ಯಾರಿಗೂ ನಿರಾಸೆ ಅಂತೂ ಮಾಡಲ್ಲ ಅವರು, ಅದು ನನ್ನ ಭರವಸೆ. ಏಕೆಂದರೆ ಹ್ಯಾಟ್ಸ್ ಆಫ್ ಟು ದ್ಯಾಟ್ ಪರ್ಸನ್. ಎಲ್ಲರೂ ಇದು ಮೊದಲನೇ ಬಾರಿಗೆ ದರ್ಶನ್ ಅವರ ಪರವಾಗಿ ನಿಂತು ಪ್ರೊಟೆಸ್ಟ್ ಮಾಡಬೇಕು ಅಂತ ನಿಂತಿದ್ದಾರಲ್ಲ, ಇದು ಮೊದಲನೇ ಬಾರಿಗೆ ಒಬ್ಬ ನಟನೆಗೋಸ್ಕರ ಇಷ್ಟು ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ಮೇಡಮ್ ಅವರು 9 ಗಂಟೆಗೆ ಬಂದಿದ್ದೆ, ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿಬಿಟ್ಟಿದ್ದಾರೆ. ನೀವ್ ಎಷ್ಟು ಗಂಟೆಗೆ ಬಂದ್ರಿ ಸರ್? 8:30 ಬಂದ್ರಿ. ನಾವು ಜಸ್ಟ್ ಇವಾಗ ಬಂದ್ವಿ. ಸ್ವಲ್ಪ ಟೈಮ್ ಆಗತ್ತೆ ಸರ್, ಸ್ವಲ್ಪ ಲೇಟ್ ಆಗತ್ತೆ. ನೀವು ಅದೇ ದರ್ಶನ್ ಅವ್ರಿಗೋಸ್ಕರ ನೀವು ಎಷ್ಟು ಅವ್ರು ಬರ್ಲಿ ಅಂತ ಎಷ್ಟು ಅವರ್ ಕಾದಿದ್ದೀರಾ ಸರ್ ಕೋರ್ಟ್ ಹತ್ರ? ಎಷ್ಟು ಅವರ್ ನೀವು ವೆಯ್ಟ್ ಮಾಡಿದ್ದೀರಲ್ವಾ? ಈಗ ಅವ್ರು ಬರಕ್ಕೂ, ಈಗ ಜಗದೀಶ್ ಸರ್ ಅವ್ರು ಬರಕ್ಕೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಕರೆ ಕೊಟ್ಟವ್ರಿಗೆಲ್ಲ ವೆಯ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡಬೇಕು ಅಂತಲ್ಲ, ಪರಿಸ್ಥಿತಿ ಆ ರೀತಿ ಇದೆ. ಟ್ರಾಫಿಕ್ ಇವಾಗ ನಾನು 8 ಗಂಟೆಗೆ ನಾನು ಅಲ್ಲಿಂದ ಹೊರಟಿದ್ದು RR ನಗರಿಂದ. ಸೊ ಸ್ವಲ್ಪ ಟೈಮ್ ಆಗತ್ತೆ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಅವ್ರು ಬರ್ತಾರೆ. ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಂಬಂಧಪಟ್ಟಂತೆ ಕೊಲೆ ಮಾಡಿಲ್ಲ ಸರ್. ಏನಂತಂದ್ರೆ ಇಟ್ಸ್ ಆಲ್ ಅಬೌಟ್ ಟಾರ್ಗೆಟ್ ಅಷ್ಟೇನೆ. ಪವಿತ್ರ ಗೌಡ ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ನಮಗೆ ಗೊತ್ತಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ಇವರಿಂದ ನಿಜವಾಗ್ಲೂ ನೇಮೇ ಬಂದ್ಬಿಡ್ತು. ಯಾರಿಗೂ ಗೊತ್ತೇ ಇರಲಿಲ್ಲ ಇದು ಏನು ಪರಪ್ಪನ ಅಗ್ರಹಾರ ಎಲ್ಲಿದೆ, ಅನ್ನಪೂರ್ಣೇಶ್ವರಿ ಲೇಔಟ್ ಎಲ್ಲಿದೆ ಅಂತಾನೆ, ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇವಾಗ ದರ್ಶನ್ ಬಾಸ್ ಇಂದ ಎಲ್ರಿಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಬಿಕಾಸ್ ಆಫ್ VVIP ಆರ್ VIP. ಇದರಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಕೆಲವೊಂದು ಇವಾಗ ಆಚೆ ಬರ್ತಾ ಇದೆ. ಖಂಡಿತವಾಗ್ಲೂ ಇವ್ರು ಹೊರಗಡೆ ಬಂದೇ ಬರ್ತಾರೆ. ನ್ಯಾಯ ಯಾವತ್ತೂ ಕಣ್ಮುಚ್ಕೊಂಡು ಕೂತಿಲ್ಲ. ನ್ಯಾಯಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ನನ್ನ ಭರವಸೆ. ಮಾಡೋದ್ರಿಂದ ಏನಾದ್ರೂ ಕೋರ್ಟ್ ತೀರ್ಪಿನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್? ನಾನು ಕೋರ್ಟು ಕಾನೂನು ಅನ್ನೋ ನಂಬೋಳಲ್ಲ ಸರ್ ನಾನು. ಏಕೆಂದ್ರೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕಾನೂನು ಈ ಏನಿದೆ ಈಗೆಲ್ಲ ಪರ್ಚೇಸ್ ಆಗ್ಬಿಟ್ಟಿದೆ, ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಅಡ್ವೊಕೇಟ್ ಇಂದ ಹಿಡಿದು ಜಡ್ಜಸ್ ತನಕನೂ ಬುಕ್ಕಿಂಗ್ಗಳಾಗತ್ತೆ. ನಾನು ಇಂಥ ಕೊಲೆ ಮಾಡ್ತಾ ಇದ್ದೀನಿ,
ಯಾಕೆ ಸರ್ ನೀವು ಎಲ್ಲರೂ ಏನು ದರ್ಶನ್ ಅವ್ರ ಬಗ್ಗೆನೇ ಮಾತಾಡ್ತೀರಾ? ಇಡೀ ಪ್ರಪಂಚದಲ್ಲಿ ಅವ್ರೊಬ್ರೇನಾ ಕೊಲೆ ಮಾಡಿರೋದು ಅಂತ ಹೇಳ್ತಿರಲ್ಲ, ಅವ್ರೊಬ್ರೇನಾ ಕೊಲೆ ಮಾಡಿರೋದು? ಮಾಡಿದಾರೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಯಾಕೆ ಅಷ್ಟೊಂದು ಫೋಕಸ್ ಮಾಡ್ತಿದ್ದೀರಾ? ಡಬಲ್ ಮರ್ಡರ್, ತ್ರಿಬಲ್ ಮರ್ಡರ್ ಅವರೆಲ್ಲ ಒಳಗಡೆ ಆರಾಮಾಗಿ ಇದ್ದಾರೆ. ಇನ್ನೊಂದು ಪರಪ್ಪನ ಅಗ್ರಹದ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಎಷ್ಟೊಂದು ಸಲ ಸ್ಟ್ರಿಂಗ್ ಆಪರೇಷನ್ಸ್ ನಾನು ಮಾಡೋಕ್ಕೆ ಅಂತ ನಾನು ಹೋದಾಗ ಎಷ್ಟೋ ಸಲ ಗಾಂಜಾಗಳು ಸಿಕ್ಕಿದೆ. ಎಲ್ಲರೂ ಸ್ಮಾರ್ಟ್ ಫೋನ್ಗಳು ಯೂಸ್ ಮಾಡ್ತಿದ್ದಾರೆ ಒಳಗಡೆ. ಫಸ್ಟ್ ಆಫ್ ಆಲು ನಾರ್ಮಲ್ ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು? ತಪ್ಪು ಮಾಡಾದ್ಮೇಲೆ ಎಲ್ರಿಗೂ ಒಂದೇ ಥರನೇ ಇರಬೇಕು ತಾನೇ? VIP ಸೆಲ್ ಅಂತ ಯಾಕೆ ಇರಬೇಕು ಅಂತ ನಾನು ಕೇಳೋ ಕ್ವೆಶ್ಚನ್. ಅವರಲ್ಲಿದ್ರು, ಕಪ್ಪಲ್ ಕಾಫಿ ಕುಡಿದ್ರು ಅಥವಾ ಟೀ ಕುಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇಟ್ಸ್ ಆಫ್ ನಾನ್ ಸೆನ್ಸ್. ಅವ್ರೇನು ಟೆರರಿಸ್ಟ್ ಅಲ್ಲ, ಅಥವಾ ಯಾರ ಮನೆಗೂ ಬೆಂಕಿ ಹಾಕಿಲ್ಲ, ಅಥವಾ ನಮ್ಮ ಬೆಂಗಳೂರಿಗಾಗ್ಲಿ ಅಥವಾ ಇನ್ನೆಲ್ಲೇ ಹೋಗಿ ಅವ್ರೇನು ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ. ಇಷ್ಟಿರೋದನ್ನ ಯಾಕೆ ಇಷ್ಟೆಲ್ಲ ಮಾಡ್ತಾರೆ? ಒಂದು ಹೇಳ್ತೀನಿ, ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ನನಗೆ ಕೋರ್ಟು ಈ ತೀರ್ಪು ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಎವ್ರಿಥಿಂಗ್ ಕ್ಯಾನ್ ಬಿ ಬುಕ್ಡ್ ಈಸಿಲಿ. ಅಷ್ಟೇ ಸರ್. ನನ್ನ ಕ್ಲೈಂಟ್ಸೇ ಸುಮಾರು ಜನ ಒಳಗಡೆ ಇದ್ದಾರೆ ಜೇಸಿನಲ್ಲಿ. ಸೊ ಅವ್ರುಗಳು ಕೂಡ ಕೆಲವೊಂದು ಬುಕ್ಕಿಂಗ್ಸ್ಗಳೆಲ್ಲ ಮಾಡ್ತಿದ್ದಾರೆ, ಆಗ್ತಿದೆ. ಇದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳ್ಬಿಟ್ಟು ಇಷ್ಟು ಸುಮಾರು ಜನ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ಸರಿ, ಮುನಿರತ್ನ ಅವರು ಒಳಗಡೆ ಹೋದ್ರು, ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ? ಪದೇ ಪದೇ ಪಾಪ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಟ್ಟು ಗಂಡನ್ನ ಬಿಡಿಸ್ಕೊಳ್ಳೋಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ಯಾಕೆ ಪ್ರತಿದಿನ ಹಾಗಾದ್ರೆ ನಿಮ್ಗಳಿಗೆ ಆಗ್ಲಿ ಅಥವಾ ನಿಮ್ಮ ಅಕ್ಕ ತಂಗಿರ್ಗೆ ಆಗ್ಲಿ ಅವ್ರಿಗೆ ಆಗ್ಲಿ ಈ ತರ ಫೋಟೋ ಕಳಿಸಿದ್ರೆ ಸರಿನಾ? ಸೊ ದಿಸ್ ಇಸ್ ದ ಥಿಂಗ್. ಈಗ ಏನಂದ್ರೆ ಅವ್ರು ಹೊರಗಡೆ ಬಂದ್ರೆ ಸಾಕು ಅಷ್ಟೇನೆ. ಯಾಕೆಂದ್ರೆ ಇದೆಲ್ಲದು ಕಾನೂನು ನೋಡ್ಬೇಕು. ಯಾರ್ಯಾರು ಏನೇನು ಕೇಸ್ ನಡೆಸ್ತಾ ಇದ್ದಾರೆ ದಯವಿಟ್ಟು ನನ್ನ ಸಂದೇಶ ಅವ್ರಿಗೆ ಹೋಗ್ಬೇಕು. ಇನ್ನೊಂದು ಜೈಲ್ ಸೇರಿ 100 ದಿನ ಮೇಲಾಯ್ತು. ಇವತ್ತು ಯಾಕೆ ಹೋರಾಟದ ಉದ್ದೇಶ? ಈಗ ಹೋರಾಟ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಅಂದ್ರೆ ಆಫ್ಟರ್ 100 ದಿನ ನೋಡಿ, ಎಲ್ಲದು ಸತ್ಯಗಳು ಆಚೆ ಪ್ರತಿದಿನ ಒಂದೊಂದು ಸತ್ಯಗಳು ಆಚೆ ಬಂದಾಗ ಯಾರು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಇದು ಲಿಮಿಟ್ ಮೀರೋಗಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಅವ್ರಿಗೆ ಮಾತ್ರ ಫ್ಯಾಮಿಲಿ ಇದಾರಾ? ಇವ್ರಿಗಿಲ್ವಾ? ಮೇಡಮ್, ನೀವು ಒಂದು ಮಾತಾಡಿದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ಫೋಟೋ ಕಳ್ಸಿರೋ ಸುಮ್ಮನಿರ್ತಾರೆ ಅಂತ ಅಂದ್ಬಿಟ್ಟು ಕೆಲವು ಹೆಣ್ಮಕ್ಳುಗಳು ಬೆಳೆದಿರೋ ಮಕ್ಳಿಗೆ ಬಿಟ್ಕೊಂಡು ವೃದ್ಧೆ ಇರೋಂಥ ತಾಯಿ ಇಟ್ಕೊಂಡು ಇನ್ನೊಂದು ಒಬ್ಬ ಪ್ರೇಮ ಇರೋ ವ್ಯಕ್ತಿ ಜೊತೆ ಒಂದು ಪ್ರೀತಿ ಪ್ರೇಮ ಇರ್ಬೋದು, ಬೇರೆ ಫ್ರೆಂಡ್ಶಿಪ್ ಇರ್ಬೋದು, ಆ ಥರ ಬಯಸಕ್ಕೆ ಹೆಣ್ಮಕ್ಳು ಇಷ್ಟಪಡ್ತಾರ? ಇಷ್ಟಪಡಲ್ಲ. ಮತ್ತೆ ನೀವು ಹೆಂಗೆ ಹೇಳ್ತೀರಿ? ಮತ್ತೆ ಖಂಡಿತ ನೋಡಿ, ಅವ್ರು ಇಷ್ಟ ಪಡ್ತಾರೋ ದಟ್ ಇಸ್ ಅವ್ರದೆಲ್ಲ, ಅದು ವೈಯಕ್ತಿಕ. ನೀವು ಹೇಳಿದ್ರಲ್ಲ ಅದಕ್ಕೆ ಹೇಳಿದ್ದೆ. ಬಟ್ ಈ ತರ ಫೋಟೋಸ್ಗಳು ಕಳ್ಸೋದ್ ಸರಿನಾ? ಅದು ಕಾನೂನು ಇತ್ತಲ್ಲ ಮೇಡಮ್. ಅದನ್ನ ಪವಿತ್ರ ಗೌಡ ಅವ್ರಿಗೆ ಕೇಳಿ. ಒಂದ್ ನಿಮಿಷ ಇದನ್ನ ಪವಿತ್ರ ಗೌಡ ಅವ್ರಿಗೆ ಕೇಳಿ, ಅವ್ರ ತಾಯಿ ಹತ್ರ ಕೇಳಿ. ಇದೇ ಉದ್ದೇಶ ಪರವಾಗಿ ಸರಿ, ಶುಭಾ ಪುಂಜ ಅವ್ರಿಗೆ ಕಳಿಸಿದ್ದಾರೆ ಅಂತ ಸರ್ ಜಗದೀಶ್ ಸರ್ ಹೇಳಿದ್ರು. ಅವರು ಕಳಿಸಿದ್ದಾರೆ, ಇವರು ಕಳಿಸಿದ್ದಾರೆ, ಸುಮಾರು ಜನ ಹೆಣ್ಮಕ್ಳಿಗೆ ಹೀರೋಯಿನ್ಸ್ಗೆ ಕಳಿಸಿದ್ದಾರೆ ಅಂತ. ಯಾಕೆ ಅವ್ರಿಗೆ ಯಾರಿಗೂ ಏನು ಸಪೋರ್ಟರ್ಸ್ ಇರ್ಲಿಲ್ವಾ ಕಂಪ್ಲೇಂಟ್ ಕೊಡಕ್ಕೆ? ಅವರು ಕೊಡ್ಬೋದಿತ್ತಲ್ಲ. ಇದೇ ಉದ್ದೇಶ ಪರವಾಗಿ ನೀವು ಹೇಳೋ ಲೆಕ್ಕ ನೋಡಿದ್ರೆ ಈಗ ಮೊನ್ನೆ ರಾಜಕಾರಣಿಗೆ ಹೋಗೋದು ಕೂಡ ಆ ಥರ ಟ್ರೋಲ್ ಆಗ್ತಾ ಇರುತ್ತೆ. ಅವ್ರಿಗೂ ಕೂಡ ಒಂದು